ಆತ್ಮೀಯ ಸ್ಪರ್ಧಾರ್ಥಿಗಳೇ, ವೆಲ್ಕಮ್ ಟು ಆರ್ಫಿ ಇನ್ಫೋ 99 ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರೇಣುಕಾ ಪ್ರಸಾದ್. ಹಿಂದಿನ ತರಗತಿಯಲ್ಲಿ ನಾವು ಸಮಾಜ ವಿಜ್ಞಾನ 6ನೇ ತರಗತಿ ಭಾಗ 2ರಲ್ಲಿ ಬರ್ತಕ್ಕಂಥ 13ನೇ ಅಧ್ಯಾಯ ದೆಹಲಿಯ ಸುಲ್ತಾನರು ಎಂಬ ಪಾಠದ ಕುರಿತು ತಿಳಿಯೋಣ. ಹಾಗೆ ಈ ನನ್ನ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ತಪ್ಪದೇ ಬೆಲ್ಲೈಕನ್ ಒತ್ತಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಎಂದು ಹೇಳುತ್ತಾ ಇಂದಿನ ತರಗತಿಯನ್ನು ಆರಂಭಿಸೋಣ. ದೆಹಲಿಯ ಸುಲ್ತಾನರು ಎಂಬ ಪಾಠದಲ್ಲಿ ಮೊದಲಿಗೆ ನಾವು ಅರಬ್ಬರ ದಾಳಿಯ ಕುರಿತು ತಿಳಿಯೋಣ. ಭಾರತದ ಮೇಲೆ ದಾಳಿ ಮಾಡಿದ ಮೊದಲಿಗರೆಂದರೆ ಅರಬ್ಬರು. ಇದನ್ನು ಗಮನವಿಟ್ಟು ನಾವು ಕೇಳಿಸ್ಕೊಳ್ಬೇಕು, ಏಕೆಂದರೆ ಈ ಪ್ರಶ್ನೆಯನ್ನು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳುವ ಒಂದು ಸಂಭಾವ್ಯತೆ ಬಹಳಷ್ಟು ಇರುತ್ತದೆ. ಅಂದರೆ ಇಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಗಮನಿಸಿದಾಗ TET ಆರ್ GPS ಸ್ಟಾರ್ ಎಕ್ಸಾಮ್ಸ್ಗಳಲ್ಲಿ ಈ ಒಂದು ಭಾರತದ ಮೇಲೆ ದಾಳಿ ಮಾಡಿದ ಮೊದಲಿಗರು ಯಾರು ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಸೊ ಹಂಗಾಗಿ ಇದರ ಮೇಲೆ ಗಮನ ಹರಿಸುವುದು ಉತ್ತಮವಾಗಿದೆ. ಅರಬ್ಬರು ಕ್ರಿಸ್ತಶಕ 712ರಲ್ಲಿ ಸಿಂಧ್ ಮತ್ತು ಮುಲ್ತಾನ್ ಪ್ರಾಂತ್ಯಗಳನ್ನು ವಶಪಡಿಸಿಕೊಂಡರು. ತದನಂತರ ಅರಬ್ಬರ ದಾಳಿ ನಂತರ ಭಾರತದ ಮೇಲೆ ದಾಳಿ ಮಾಡಿದವರು ಟರ್ಕರು. ಟರ್ಕಿ ಮೂಲದ ಮೊಹಮ್ಮದ್ ಗಜನಿ ಭಾರತದ ಮೇಲೆ ದಾಳಿ ನಡೆಸಿದನು. ಅಫ್ಘಾನಿಸ್ತಾನದ ಗಜನಿ ಎಂಬ ಚಿಕ್ಕ ರಾಜ್ಯದ ಸುಲ್ತಾನನಾಗಿದ್ದ ಇವನು 17 ಬಾರಿ ದಾಳಿ ನಡೆಸಿದ. ಇದರ ಪರಿಣಾಮವಾಗಿ ಭಾರತದ ಹಲವು ಸಂಪತ್ಭರಿತ ನಗರಗಳು ನಾಶಗೊಂಡವು. ಧಾರ್ಮಿಕ ಕೇಂದ್ರಗಳು ಕೂಡ ನಾಶ ಹೊಂದಿದವು. ಅವುಗಳಲ್ಲಿ ಮಧುರೆಯ ಪ್ರಸಿದ್ಧ ಶ್ರೀಕೃಷ್ಣ ಮಂದಿರ ಹಾಗೂ ಗುಜರಾತಿನ ಸಂಪತ್ಭರಿತ ಸೋಮನಾಥ ಮಂದಿರಗಳು ಪ್ರಮುಖವಾಗಿವೆ. ದೇಶ ಸ್ವಾತಂತ್ರ್ಯಗೊಂಡ ನಂತರ ಭಗ್ನಗೊಂಡ ಸೋಮನಾಥ ದೇವಾಲಯವನ್ನು ಭವ್ಯವಾಗಿ ಪುನರ್ ನಿರ್ಮಾಣ ಮಾಡಲಾಯಿತು. 1951ರಲ್ಲಿ ಇದನ್ನು ಭಾರತದ ಪ್ರಥಮ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಅವರು ಉದ್ಘಾಟಿಸಿದರು. ಮಹಮ್ಮದ್ ಘೋರಿ 12ನೇ ಶತಮಾನದ ಕೊನೆಯ ಭಾಗದಲ್ಲಿ ಅಫ್ಘಾನಿಸ್ತಾನದ ಮಹಮ್ಮದ್ ಘೋರಿ ಭಾರತದ ಮೇಲೆ ದಾಳಿ ನಡೆಸಿ ಸಿಂಧ್ ಮತ್ತು ಪಂಜಾಬ್ ಪ್ರಾಂತ್ಯಗಳನ್ನು ವಶಪಡಿಸಿಕೊಂಡನು. ದಾಳಿ ಮುಂದುವರಿಯುತ್ತಿದ್ದಂತೆ ದೆಹಲಿಯ ರಾಜ ಪೃಥ್ವಿರಾಜ್ ಚೌಹಾಣ್ ಮಹಮ್ಮದ್ನನ್ನು ಪ್ರಥಮ ತೈರಾನ್ ಕದನದಲ್ಲಿ ಹೀನಾಯವಾಗಿ ಸೋಲಿಸಿದನು. ಆದರೆ ಪೃಥ್ವಿರಾಜ್ ಅವನಿಗೆ ಮರಣದಂಡನೆ ನೀಡಲಿಲ್ಲ. ಮರು ವರ್ಷವೇ ಇವರೊಳಗೆ ಮತ್ತೊಮ್ಮೆ ಕದನ ನಡೆದು ಪೃಥ್ವಿರಾಜ್ ಪರಾಭವಗೊಂಡನು. ಆದರೆ ಮಹಮ್ಮದ್ ಘೋರಿ ಅವನನ್ನು ಕೊಲ್ಲಿಸಿದನು. ದೆಹಲಿ ಮಹಮ್ಮದ್ನ ವಶವಾಯಿತು. ಮಹಮ್ಮದ್ ಗೆದ್ದುಕೊಂಡ ಪ್ರದೇಶಗಳನ್ನು ತನ್ನ ಸೇನಾನಿ ಕುತ್ಬುದ್ದೀನ್ ಐಬಕ್ ಎಂಬವನಿಗೆ ಹಸ್ತಾಂತರಿಸಿದ. ಇಲ್ಲಿಂದ ಕುತ್ಬುದ್ದೀನ್ ದೆಹಲಿಯ ಸುಲ್ತಾನನಾಗಿ ಆಳ್ವಿಕೆಯನ್ನು ಪ್ರಾರಂಭಿಸಿದ. ಗುಲಾಮಿ ಸಂತತಿಯ ಸ್ಥಾಪಕ ಕುತ್ಬುದ್ದೀನ್ ಐಬಕ್. ಕುತ್ಬುದ್ದೀನ್ ಪ್ರಾರಂಭದಲ್ಲಿ ಗುಲಾಮನಾಗಿದ್ದ. ಈ ಕಾರಣದಿಂದಾಗಿಯೇ ಇವನದು ಗುಲಾಮಿ ಸಂತತಿ ಎಂದಾಯಿತು. ದೆಹಲಿಯ ಸಮೀಪದ ಮೆಹರ್ವಲಿಯಲ್ಲಿ ಕುತುಬ್ ಮಿನಾರ್ ನಿರ್ಮಾಣದ ಕಾರ್ಯವನ್ನು ಕುತ್ಬುದ್ದೀನ್ ಐಬಕ್ ಪ್ರಾರಂಭಿಸಿದ. ಆದರೆ ಇದು ಇಲ್ತಮಸ್ನ ಕಾಲಾವಧಿಯಲ್ಲಿ ಪೂರ್ಣಗೊಂಡಿತು. ದೆಹಲಿಯ ಸುಲ್ತಾನರ ಕಾಲದಲ್ಲಿ ಅಧಿಕಾರದ ಸೂತ್ರವನ್ನು ಹಿಡಿದ ಏಕೈಕ ಮಹಿಳೆ ಎಂದರೆ ಅದುವೇ ರಜಿಯಾ ಸುಲ್ತಾನ್. ಇಲ್ಲಿ ರಜಿಯಾ ಸುಲ್ತಾನ್ ಮೇಲೆ ಕೂಡ ಇಂದಿನ TET ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರಶ್ನೆಗಳನ್ನು ಕೇಳಲಾಗಿದೆ. ಅಂದರೆ ಮಧ್ಯಯುಗದಲ್ಲಿ, ಅಂದರೆ ದೆಹಲಿಯ ಸುಲ್ತಾನರ ಕಾಲಾವಧಿಯಲ್ಲಿ ಅಧಿಕಾರದ ಚುಕ್ಕಾಣಿಯನ್ನಿಡಿದ ಏಕೈಕ ಮಹಿಳೆ ಎಂದರೆ ಅಂತೇಳಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅಂದರೆ ಪ್ರೀವಿಯಸ್ TET ಎಕ್ಸಾಮ್ಸ್ಗಳಲ್ಲಿ ಇವ್ರ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಆದ್ದರಿಂದ ಎಕ್ಸಾಮ್ಸ್ ಪರ್ಪಸ್ ಇವ್ರನ್ನ ನಾವು ಗಮನದಲ್ಲಿಟ್ಟುಕೊಳ್ಳೋದು ಒಳ್ಳೆಯದು. ಖಿಲ್ಜಿ ವಂಶ. ಗುಲಾಮಿ ಸಂತತಿಯ ಆನಂತರ ಖಿಲ್ಜಿ ವಂಶ ಅಧಿಕಾರಕ್ಕೆ ಬಂತು. ಖಿಲ್ಜಿಗಳಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ದೆಹಲಿಯ ಸುಲ್ತಾನರಲ್ಲೇ ಬಲಶಾಲಿಯಾಗಿದ್ದನು. ಈತನದು ಸೈನಿಕ ಆಡಳಿತವಾಗಿತ್ತು. ಧೋರಣೆಗಳು. ಅಲ್ಲಾವುದ್ದೀನ್ ಆಡಳಿತ, ಸೈನ್ಯ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಸುಧಾರಣೆಗಳನ್ನು ಜಾರಿಗೆ ತಂದನು. ಅಗತ್ಯ ವಸ್ತುಗಳ ಮಾರಾಟದ ಮೇಲೆ ಹತೋಟಿಯನ್ನಿಟ್ಟುಕೊಂಡನು. ಮಾದಕ ಪದಾರ್ಥ ಸೇವನೆ, ಜೂಜಾಟ ನಿಷೇಧ ಮಾಡಿದ ಹಾಗೂ ತಪ್ಪಿತಸ್ಥರನ್ನು ಕಂಡವರನ್ನು ಕ್ರೂರವಾಗಿ ದಂಡಿಸಿದ. ಇಲ್ಲಿ ಜೂಜಾಟ ನಿಷೇಧ ದೆಹಲಿ ಸುಲ್ತಾನರ ಮನೆತನಗಳಲ್ಲಿ ಈ ಮನೆತನದ ಅರಸನು ನಿಷೇಧಿಸಿದನು ಅಂತೇಳಿ ಪ್ರಶ್ನೆಗಳನ್ನು ಕೇಳುವುದು ಕೂಡ ಚಾನ್ಸಸ್ ಇರುತ್ತದೆ. ನಂತರ ದಂಡಯಾತ್ರೆಗಳು. ಭಾರತ ದೇಶವನ್ನು ಪೂರ್ಣವಾಗಿ ಗೆದ್ದುಕೊಳ್ಳಬೇಕೆಂಬುದು ಅಲ್ಲಾವುದ್ದೀನ್ ಖಿಲ್ಜಿಯ ಮಹತ್ವಾಕಾಂಕ್ಷೆಯಾಗಿತ್ತು. ಪ್ರಾರಂಭದಲ್ಲಿ ತನ್ನ ಸೈನಿಕ ಶಕ್ತಿಯಿಂದ ಉತ್ತರ ಭಾರತವನ್ನು ಗೆದ್ದುಕೊಂಡನು. ನಂತರ ದಕ್ಷಿಣ ಭಾರತವನ್ನು ವಶಪಡಿಸಿಕೊಳ್ಳಲು ತನ್ನ ಆಪ್ತ ಗುಲಾಮನಾದ ಮಲ್ಲಿಕಾಫುರ್ ಎಂಬ ಸೇನಾನಿಯನ್ನು ಭಾರೀ ಸೇನಾಪಡೆಯೊಂದಿಗೆ ಕಳುಹಿಸಿದ. ಮಲ್ಲಿಕಾಫುರ್ ದಕ್ಷಿಣ ಭಾರತದ 4 ರಾಜ್ಯಗಳ ರಾಜಧಾನಿಯನ್ನು ಕೊಳ್ಳೆ ಹೊಡೆದು ಪುನಃ ದೆಹಲಿಯತ್ತ ಮುಖ ಮಾಡಿದನು. ಮಲ್ಲಿಕಾಫುರ್ ಆಕ್ರಮಣ ಮಾಡಿದ ದಕ್ಷಿಣದ ರಾಜ್ಯಗಳೆಂದರೆ 1. ಮಹಾರಾಷ್ಟ್ರದ ಯಾದವ, ಅವರ ರಾಜಧಾನಿ ದೇವಗಿರಿ. ಆಂಧ್ರದ ಕಾಕಾತೀಯರು, ವಾರಂಗಲ್ ಅವರ ರಾಜಧಾನಿ.
ಮೂರನೇದು ಹೊಯ್ಸಳ ದೋರಸಮುದ್ರ ಮತ್ತು 4 ತಮಿಳುನಾಡಿನ ಪಾಂಡ್ಯರು ಮದುರೈ ಅಂಥೇಳಿ ಈ ಪ್ರಮುಖ 4 ರಾಜ್ಯ ಮನೆತನಗಳ ಮೇಲೆ ಮಲ್ಲಿಕಾಫುರರು ದಾಳಿಯನ್ನು ಮಾಡಿ ಕೊಳ್ಳೆ ಹೊಡೆದನು. ತದನಂತರ ಮಲ್ಲಿಕಾಫುರನು ದಂಡಯಾತ್ರೆಯನ್ನು ರಾಮೇಶ್ವರದವರೆಗೆ ಮುಂದುವರಿಸಿದನು. ಅಲ್ಲಾವುದ್ದೀನು ಅಮೀರ್ ಖುಸ್ರೋ, ಅಮೀರ್ ಹಸನ್ ಎಂಬ ಮುಂತಾದ ಪರ್ಷಿಯನ್ ಕವಿಗಳನ್ನು ಪ್ರೋತ್ಸಾಹಿಸಿದ. ದೆಹಲಿಯಲ್ಲಿ ಸಿರಿ ಎಂಬ ಕೋಟೆಯನ್ನು ಕಟ್ಟಿಸಿದನು. ಅಲೈ ದರ್ವಾಜ್ ಇವನ ಭವ್ಯ ರಚನೆಯಾಗಿದೆ. ಕೊನೆಗೆ ಮಲ್ಲಿಕಾಫುರ್ ಅಧಿಕಾರದಾಹದಿಂದ ಅಲ್ಲಾವುದ್ದೀನನ್ನು ಕೊಲೆ ಮಾಡಿ ಪಟ್ಟವೇರಿದ. ಆದರೆ ಆತನನ್ನು ಕೂಡ ಕೆಲವೇ ದಿನಗಳಲ್ಲಿ ದೆಹಲಿಯಲ್ಲಿ ಕೊಲ್ಲಲಾಯಿತು ಎಂದು ಇತಿಹಾಸದಲ್ಲಿ ತಿಳಿದು ಬರುತ್ತದೆ. ಹಾಗೆ ಇಲ್ಲಿ ದೆಹಲಿಯಲ್ಲಿ ಸಿರಿ ಎಂಬ ಕೋಟೆಯನ್ನು ಕಟ್ಟಿಸಿದವರು ಯಾರು? ಅಲೈ ದರ್ವಾಜ ಇವರ ಕಾಲದಲ್ಲಿ ರಚನೆ ಆಯಿತು. ಈ ಒಂದು ಅಂಶಗಳ ಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನು ಕೇಳುವ ಸಂಭವ ಹೆಚ್ಚಾಗಿರುತ್ತದೆ. ಆದ್ದರಿಂದ ಅದನ್ನು ಗಮನಿಸುವುದು ಸೂಕ್ತವಾಗಿರುತ್ತದೆ. ತುಘಲಕ್ ಮನೆತನ. ತುಘಲಕ್ ಸುಲ್ತಾನರಲ್ಲಿ ಮೊಹಮ್ಮದ್ ಬಿನ್ ತುಘಲಕ್ ಪ್ರಮುಖನು. ಇವನು ವಿದ್ವಾಂಸನಾಗಿದ್ದು, ಆದರೆ ಆತುರ, ಸಿಟ್ಟು ಜಾಸ್ತಿ ಮತ್ತು ವ್ಯವಹಾರ ಕೌಶಲ್ಯ ಕಡಿಮೆ ಮತ್ತು ವಿಚಿತ್ರವಾದ ಗುಣಸ್ವಭಾವವನ್ನು ಹೊಂದಿದ್ದ ಸುಲ್ತಾನನಾಗಿದ್ದನು. ಇಲ್ಲಿ ಮೊಹಮ್ಮದ್ ಬಿನ್ ತುಘಲಕನ ಆಡಳಿತದ ಪ್ರಮುಖ ಪ್ರಯೋಗಗಳು: ರಾಜಧಾನಿ ವರ್ಗಾವಣೆ. ದೆಹಲಿಯ ಬದಲು ಭಾರತದ ಮಧ್ಯಭಾಗದಲ್ಲಿರುವ ದೇವಗಿರಿಯನ್ನು ರಾಜಧಾನಿಯನ್ನಾಗಿ ಮಾಡಿದರೆ ಅದು ಸಾಮ್ರಾಜ್ಯದ ಕೇಂದ್ರದಲ್ಲಿ ಇದ್ದಂತಾಗುತ್ತದೆ. ಅಲ್ಲದೆ ರಾಜಧಾನಿಯನ್ನು ದಕ್ಷಿಣಕ್ಕೆ ಸ್ಥಳಾಂತರಿಸಿದರೆ ಮುಂದೆ ದಕ್ಷಿಣದ ರಾಜ್ಯಗಳಿಗೆ ದಾಳಿ ನಡೆಸುವುದು ಸುಲಭವಾಗುತ್ತದೆ ಎಂಬುದನ್ನು ಮನಗಂಡು ದೆಹಲಿಯಿಂದ 700 ಮೈಲು ದೂರದಲ್ಲಿದ್ದ ದೇವಗಿರಿಗೆ ಅಥವಾ ದೌಲತಾಬಾದ್ ಎಂದು ಹೆಸರಿಟ್ಟು ದೆಹಲಿಯ ಜನ ಅಲ್ಲಿಗೆ ಹೋಗಬೇಕೆಂಬುದು ಕಟ್ಟಾಜ್ಞೆಯನ್ನು ಹೊರಡಿಸಿದನು. ಆದರೆ ವಲಸೆ ಹೊರಟ ಜನ ಅನುಭವಿಸಿದ ಕಷ್ಟ ಹೇಳತೀರದು. ಎಷ್ಟೋ ಜನ ದಾರಿಯಲ್ಲಿಯೇ ಮರಣ ಹೊಂದಿದರು. ತಾನು ಮಾಡಿದ್ದು ಪ್ರಮಾದವೆಂದಾಯಿತೆಂದು ಮನಗಂಡು ಅವನು ಜನರು ಮತ್ತೆ ದೆಹಲಿಗೆ ಹಿಂದಿರುಗುವಂತೆ ಅಪ್ಪಣೆ ಮಾಡಿದ. ಬದುಕಿ ಉಳಿದು ದೆಹಲಿಗೆ ಮರಳಿದ ಜನರೇ ಕೆಲವು ಜನಗಳಾಗಿದ್ದರು. ಮೊಹಮ್ಮದ್ನ ಇನ್ನೊಂದು ಆಡಳಿತ ಪ್ರಯೋಗವೆಂದರೆ ಬೆಳ್ಳಿ ನಾಣ್ಯಗಳ ಬದಲಾಗಿ ಅಷ್ಟೇ ಮುಖಮೌಲ್ಯವುಳ್ಳ ತಾಮ್ರದ ನಾಣ್ಯಗಳನ್ನು ಚಲಾವಣೆಗೆ ತಂದದ್ದು. ಆದರೆ ತಾಮ್ರದ ನಾಣ್ಯಗಳನ್ನು ಟಂಕಿಸುವ ಅಧಿಕಾರ ಸರ್ಕಾರಕ್ಕೆ ಮಾತ್ರವೇ ಸೇರಿದ್ದು ಎಂಬ ರಾಜಾಜ್ಞೆಯನ್ನು ಅವನು ಹೊರಡಿಸಲಿಲ್ಲ. ಪರಿಣಾಮವಾಗಿ ಸಿಕ್ಕವರೆಲ್ಲ ತಾಮ್ರದ ನಾಣ್ಯಗಳನ್ನು ತಯಾರಿಸಿದರು. ಅವಕ್ಕೆ ವಿನಿಮಯ ರೂಪದಲ್ಲಿ ಬೆಳ್ಳಿಯ ಲೋಹಗಳು ಕೊಡುವುದು ಸರ್ಕಾರಕ್ಕೆ ಸಾಧ್ಯವಾಗಲಿಲ್ಲ. ಮೊಹಮ್ಮದನು ತಪ್ಪನ್ನರಿತು ಮತ್ತೆ ಹಿಂದಿನ ನಾಣ್ಯಗಳನ್ನು ಚಲಾಯಿಸಬೇಕೆಂದು ಆಜ್ಞಾಪಿಸಿದ. ಮೊಹಮ್ಮದ್ನ ಆಡಳಿತದಿಂದ ಅತೃಪ್ತರಾದ ಪ್ರಜೆಗಳು ದಂಗೆ ಎದ್ದರು. ಸಿಂಧ್ ಪ್ರದೇಶದಲ್ಲಿ ದಂಗೆಕೋರರನ್ನು ದಮನ ಮಾಡುತ್ತಿದ್ದಾಗ ಜ್ವರ ಬಂದು ಮೊಹಮ್ಮದ್ ತೀರಿಕೊಂಡ. ಗುಲಾಮಿ ಸಂತತಿ ಖಿಲ್ಜಿ ಹಾಗೂ ತುಘಲಕ್ ಆನಂತರ ಸಯ್ಯದ್ ಮತ್ತು ಲೂದಿಗಳು ಅಲ್ಪಕಾಲ ದೆಹಲಿಯನ್ನು ಆಳ್ವಿಕೆ ನಡೆಸಿದವು. ನಂತರ ಲೋಧಿಯ ಸುಲ್ತಾನ್ ಇಬ್ರಾಹಿಂನನ್ನು ಮೊದಲ ದೊರೆ ಬಾಬರ್ನು ಪಾಣಿಪತ್ ಕದನದಲ್ಲಿ ಸೋಲಿಸಿ ಮೊದಲ ಮೊಘಲ್ ಸಾಮ್ರಾಜ್ಯಕ್ಕೆ ಬುನಾದಿ ಹಾಕಿದನು. ದೆಹಲಿಯ ಸುಲ್ತಾನರ ಕಾಲದ ಸ್ಥಿತಿಗತಿ. ಆಡಳಿತ. ದಿಲ್ಲಿ ಸುಲ್ತಾನರ ರಾಜ್ಯದಲ್ಲಿ ಹಿಂದೂಗಳು ಬಹುಸಂಖ್ಯಾತರಾಗಿದ್ದರು. ಆಡಳಿತವು ಟರ್ಕಿಯ ನೆಲೆಯಲ್ಲಿ ನಡೆಯುತ್ತಿತ್ತು. ಮಿಲಿಟರಿ ಶಕ್ತಿಯು ರಾಜ್ಯದ ಬೆನ್ನೆಲುಬಾಗಿತ್ತು. ಸುಲ್ತಾನರು ನಿರಂಕುಶ ಪ್ರಭುಗಳಾಗಿದ್ದರು. ಬಲ್ಬನ್ ಎಂಬ ಸುಲ್ತಾನನು ತಾನು ಅಲ್ಲನ ಪ್ರತಿನಿಧಿ, ಅಲ್ಲನಿಗಲ್ಲದೆ ಇನ್ಯಾರಿಗೂ ಹೊಣೆಗಾರನಲ್ಲ ಎಂಬುದಾಗಿ ಸಾರಿದ್ದನು. ಆರ್ಥಿಕತೆ. ರೈತರ ಮೇಲಿನ ಭೂಕಂದಾಯದ ಹೊರೆ ವಿಪರೀತವಾಗಿತ್ತು. ಮೊಹಮ್ಮದ್ ಬಿನ್ ತುಘಲಕ್ ಕಂದಾಯವನ್ನು ಇನ್ನಷ್ಟು ಹೆಚ್ಚಿಸನಲ್ಲದೆ ಅದನ್ನು ಕಟ್ಟುನಿಟ್ಟಾಗಿ ವಸೂಲಿ ಮಾಡಲು ಆಜ್ಞೆಯನ್ನು ನೀಡಿದ. ನೇಯ್ಗೆಯು ಆ ಕಾಲದ ಬೃಹತ್ ಉದ್ಯಮವಾಗಿತ್ತು. ಸುಲ್ತಾನರು ಪ್ರಮುಖವಾಗಿ ಯುದ್ಧಾಶ್ವಗಳನ್ನು ಅಂದರೆ ಯುದ್ಧದ ಕುದುರೆಗಳನ್ನು ಆಮದು ಮಾಡಿಕೊಳ್ಳುತ್ತಿದ್ದರು. ಇದೇ ವೇಳೆ ಗುಲಾಮರನ್ನು ಕೂಡ ಭಾರೀ ಸಂಖ್ಯೆಯಲ್ಲಿ ರಫ್ತು ಮಾಡಲಾಗುತ್ತಿತ್ತು. ಇಲ್ಲಿ ನೇಯ್ಗೆ ಅಂತೈತಲ್ಲ, ಇದೊಂದು ಪ್ರಮುಖ ಆ ಕಾಲದ ದೆಹಲಿ ಸುಲ್ತಾನರ ಕಾಲದ ಪ್ರಮುಖ ಉದ್ಯಮವಾಗಿದ್ದು, ಇದನ್ನು ಪ್ರಶ್ನೆಗಳಲ್ಲಿ ಇಂದಿನ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ದೆಹಲಿ ಸುಲ್ತಾನರ ಕಾಲದ ಬೃಹತ್ ಉದ್ಯಮ ಯಾವುದಾಗಿತ್ತು ಅಂತೇಳಿ ಕೇಳಿದ್ದಾರೆ ಆ ಪ್ರಶ್ನೆಯನ್ನು. ಸೊ ಹಂಗಾಗಿ ಅದನ್ನು ಸ್ವಲ್ಪ ಗಮನ ಹರಿಸುವುದು ಸೂಕ್ತವಾಗ್ತದೆ. ಅಲ್ಲಾವುದ್ದೀನ್ ಖಿಲ್ಜಿಯ ಕೈ ಕೆಳಗೆ 50,000 ಗುಲಾಮರಿದ್ದರಂತೆ. ಅದೇ ರೀತಿ ಫಿರೋಜ್ ಶಾ ತುಘಲಕನ ಅಧೀನದಲ್ಲಿ 1,80,000 ಗುಲಾಮರು ಸೈನಿಕ ಕ್ಷೇತ್ರದಲ್ಲಿ ಅಥವಾ ಸೈನಿಕ ತುಕಡಿಯಲ್ಲಿ ಕಂಡುಬಂದರೆಂದು ಹೇಳಲಾಗುತ್ತದೆ. ವಾಸ್ತು ರಚನೆ ಮತ್ತು ಸಾಹಿತ್ಯ. ದೆಹಲಿಯ ಸುಲ್ತಾನರ ಕಾಲದ ಪ್ರಮುಖ ವಾಸ್ತುಶಿಲ್ಪಗಳೆಂದರೆ ಪ್ರಸಿದ್ಧವಾದ ಕುತುಬ್ ಮಿನಾರ್ 71 ಮೀಟರ್ ಎತ್ತರ ಹೊಂದಿದ್ದು, ಅಲೈ ದರ್ವಾಜ್ ಎಂಬ ಸುಂದರ ದ್ವಾರ,
ಕವೈತ್ ಫುಲ್ ಇಸ್ಲಾಂ ಮಸೀದಿ ಹಾಗೂ ಸಿರಿ ಕೋಟೆ ಇವು ಪ್ರಮುಖ ವಾಸ್ತುಶಿಲ್ಪಕ್ಕೆ ಪ್ರಮುಖ ಕೊಡುಗೆಗಳಾಗಿವೆ. ಇದೇ ಕಾಲದ ಉರ್ದು ಭಾಷೆ ವಿಪರೀತವಾಗಿ ಬೆಳೆಯತೊಡಗಿತು. ಅಮೀರ್ ಖುಸ್ರೋ ಮತ್ತು ಅಮೀರ್ ಹಸನ್ ಪರ್ಷಿಯನ್ ಭಾಷೆಯ ಹೆಸರಾಂತ ಪ್ರಮುಖ ಕವಿಗಳಾಗಿದ್ದರು. ಖುಸ್ರೋ ಸಂಗೀತಗಾರನಾಗಿದ್ದು ತಬಲಾ, ಸಿತಾರ ಮುಂತಾದ ವಾದ್ಯಗಳನ್ನು ನುಡಿಸುತ್ತಿದ್ದನು. ಜೈಸಿ ಎಂಬ ಕವಿ ಉರ್ದುವಿನಲ್ಲಿ ಪದ್ಮಾವತ್ ಎಂಬ ಸೂಫಿ ಕಾವ್ಯವನ್ನು ಬರೆದನು. ರಾಮಾನಂದ್, ಕಬೀರ್, ರಾಯ್ದಾಸ್, ಮೀರಾ ಈ ಕಾಲದ ಪ್ರಮುಖ ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆ ನೀಡಿದವರಾಗಿದ್ದಾರೆ. ಇಲ್ಲಿ ಜೈಸಿ ಕವಿಯ ಪದ್ಮಾವತ್ ಕೃತಿಯು ಕೂಡ ಒಂದು ಪರೀಕ್ಷೆಯ ಒಂದು ದೃಷ್ಟಿಕೋನದಲ್ಲಿ ಒಂದು ಪ್ರಮುಖವಾಗಿರುತ್ತದೆ ಅಂತೇಳಿ ಹೇಳಬಹುದಾಗಿದೆ. ಕಾಲಗಣನೆ. ಸಿಂಧ್ ಪ್ರಾಂತ್ಯದ ಮೇಲೆ ಅರಬ್ಬರ ದಾಳಿ ಕ್ರಿಸ್ತಶಕ 712. ಮೊಹಮ್ಮದ್ ಗಜನಿಯ ಆಕ್ರಮಣಗಳು 1000ರಿಂದ 1026. ತರಾಯಿನ್ ಕದನಗಳು ಮೊಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣರ ನಡುವೆ 1190ರಿಂದ 1192. ದೆಹಲಿ ಸುಲ್ತಾನರ ಆಳ್ವಿಕೆ 1206ರಿಂದ 1526. ಕುತ್ಬುದ್ದೀನ್ ಐಬಕ್ 1206ರಿಂದ 1210. ರಜಿಯಾ ಸುಲ್ತಾನ್ 1236ರಿಂದ 1240. ಅಲ್ಲಾವುದ್ದೀನ್ ಖಿಲ್ಜಿ 1296ರಿಂದ 1316. ಮೊಹಮ್ಮದ್ ಬಿನ್ ತುಘಲಕ್ 1325ರಿಂದ 1351. ಪಾಣಿಪತ್ ಕದನ ಹಾಗೂ ಮೊಘಲ ಆಳ್ವಿಕೆ ಆರಂಭ 1526. ಹೊಸ ಪದ ಮಿನಾರ್ ಅಂದರೆ ಎತ್ತರವಾದ ಸ್ತಂಭ ಗೋಪುರಕ್ಕೆ ನಾವು ಮಿನಾರ್ ಅಂತೇಳಿ ಕರಿತೀವಿ. ಈ ನನ್ನ ಚಾನಲ್ನಲ್ಲಿ ಸುಮಾರು 6ನೇ ತರಗತಿಯ 1ನೇ ಭಾಗದ ಎಲ್ಲ ಒಂದು ಪಾಠಗಳ ವಿಡಿಯೋಗಳನ್ನು ನಾನು ಈ ನನ್ನ ಚಾನಲ್ನಲ್ಲಿ ಪ್ಲೇಲಿಸ್ಟ್ನಲ್ಲಿ ನೀಡಿದ್ದೇನೆ. ಎಲ್ಲರೇ ತಪ್ಪದೆ ಯಾರು GP ಸ್ಟಾರ್ ಎಕ್ಸಾಮ್ಗೆ, TT ಎಕ್ಸಾಮ್ಸ್ಗೆ ತಯಾರಿ ನಡೆಸುತ್ತಿದ್ದಾರೋ ಈ ಒಂದು ವಿಡಿಯೋಗಳನ್ನು ನೀವು ಪರೀಕ್ಷಾ ದೃಷ್ಟಿಯಿಂದ ನೋಡೋದು ಉತ್ತಮ ಎನಿಸುತ್ತದೆ.